ಇದೊಂಥರ ಕೂಡು ಬಂದಿದೆ ಒಂದು ಏಪ್ರಿಲ್ ತಿಂಗಳು. ನಮ್ಮ ವಂಶದಲ್ಲಿ ನಮ್ಮ ಕುಟುಂಬದಲ್ಲಿ ತುಂಬ ಜನಕ್ಕೆ ಹುಟ್ಟುಹಬ್ಬ ಆಗ್ತದೆ. ಜನ ತುಂಬ ಸಂಕಟ ಆಗುತ್ತಮ್ಮ. ಅದು ಕಮ್ಮಿ ಆಗಲ್ಲ, ಜನ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆ ಹತ್ರ ಬರ್ತಾ ಇತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರೋದು. ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋದು. ಬೆಳಿಗ್ಗೆಯಿಂದ ಸಾಯಂಕಾಲದಲ್ಲಿ ಎಲ್ಲರನ್ನೂ ಟ್ರೀಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ ಕಟ್ ಮಾಡೋದು. ಇಷ್ಟಪಡೋದು. ಒಂದು ಹುಟ್ಟುಹಬ್ಬ ಯಾವುದಾದ್ರು ವೆರಿ ಸ್ಪೆಷಲ್ ಅಂತಿದ್ರೆ ಅದನ್ನು ನೆನಪು ಮಾಡ್ಕೊಳ್ಳೋದು ಈ ಸಂದರ್ಭದಲ್ಲಿ? ಇಲ್ಲ, ಮತ್ತು ಪ್ರತಿ ಹುಟ್ಟುಹಬ್ಬನೂ ಸ್ಪೆಷಲಾಗಿ ಇರ್ತಾರೆ. ಒಂದು ಯಾವುದೂ ಜ್ಞಾಪಕವಿಲ್ಲ. ಪ್ರತಿ ಹುಟ್ಟಾಗಿ ಅಣ್ಣವರು ಹೇಳ್ತಿದ್ದ ಯಾವುದಾದ್ರೂ ಮಾತನ್ನು ಇವತ್ತಿಗೂ ಪಾಲಿಸ್ತಾ ಇದ್ದೀನಿ ಅಥವಾ ಈ ಬರ್ಡೇ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದೀನಿ ಅಂದರೆ ಯಾವುದು? ಎಲ್ಲರತ್ತೆ ಪ್ರೀತಿ ವಿಶ್ವಾಸವಾಗಿರೋದು, ಅಭಿಮಾನಿಗಳನ್ನ ದೇವರಾಗಿ ಕಾಣೋದು, ಅದನ್ನು ಇನ್ನೂ ಪಾಲಿಸ್ತಾ ಇದ್ದೀವಿ. ಎಲ್ಲರೂ ನಾವು 3 ಜನ ಮಕ್ಕಳು ಪಾಲಿಸ್ತಾ ಇದ್ದೀವಿ. ತಾತನ ಹುಟ್ಟುಹಬ್ಬಕ್ಕೆ ನಿವೇದಿತಾ ಅವರ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾ ಒಳ್ಳೆಯದಾಗಲಿ. ಎಲ್ಲವೂ ಕೂಡ ಹಂಗೆ ಇದೆ. ಅಭಿಮಾನಿಗಳು ಕೂಡ ಅದು ಕಮ್ಮಿ ಆಗಲ್ಲ ನಡೀತಿಂತ. ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ಬೇಡ್ಕೊತೀವಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟಾಗಿ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ, ಎಲ್ಲರೂ ಕೂಡ ಇದೊಂದು ನೋಡಿ ಹೇಳ್ತಿದ್ದಾರೆ. ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಏನು ಹೇಳಕ್ಕೆ ಯಾಕೆ ಈ ರೀತಿ ಆಗ್ತಿದೆ? ಬರ್ತಾ ಇಲ್ಲ ಜನ ಅನಿಸ್ತಾ ಇದೆ. ಸಡನ್ನಾಗಿ ಸರಿ ಹೋಗುತ್ತೆ, ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗೆ ಆಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಬರುತ್ತೆ. ಓಕೆ 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 ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವುದಾದ್ರು. ಇವಾಗ ಅವರು ಆಗಿಲ್ಲ. ಮೊಮ್ಮಗಳು ಇವಾಗ ಪ್ರೊಡ್ಯೂಸ್ ಮಾಡೋ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೆ ಒಳ್ಳೆಯದು. ಮೂವತ್ತನೇ ತಾರೀಕು